ನಮಸ್ಕಾರ. SSLC ವಿದ್ಯಾರ್ಥಿಗಳಿಗೆ ನಾಳೆ 23/3/2026 ದಿನಾಂಕದಂದು ಎಲ್ಲ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಇಲ್ಲಿರುವಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಸೊ ಇವೆಲ್ಲ ಯಾವೆಲ್ಲ ಇಂಪಾರ್ಟೆಂಟ್ ಬರ್ತವೆ ಎಕ್ಸಾಮ್ಗೆ ಅಂತ ಇವತ್ತಿನ ಒಂದೇ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಿದೆ ಸುಖ ನೋಡಿ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಬನ್ನಿ ಬೇಗ ತಿಳ್ಕೊಳ್ಳೋಣ. ಇಲ್ಲಿರುವಂಥ ಬಹು ಆಯ್ಕೆ ಪ್ರಶ್ನೆಗಳು. ಸೊ ಪ್ಲಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ಯಾವುದು ಅಂತ ಕೇಳ್ತೇವೆ. ಅದಕ್ಕೆ ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಿದ್ಯುತ್ ಪ್ರಭಾವ ಅಂತ ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. 220V ಜನರೇಟ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಿದಾಗ ಬಲ್ಬ್ನಲ್ಲಿ 0.70A ವಿದ್ಯುತ್ ಪ್ರಭಾವ ಪ್ರವೇಶಿಸುತ್ತದೆ. ಆಗ ಈ ಬಲ್ಬ್ನ ವಿದ್ಯುತ್ ಸಾಮರ್ಥ್ಯವು ಆಪ್ಷನ್ ಸಿ 165 ವ್ಯಾಟ್ ಆಗುತ್ತೆ. ಇನ್ನು ಮೂರನೇ ಪ್ರಶ್ನೆ ನೋಡಿ. ವಿದ್ಯುತ್ ಪ್ರವೇಶಿಸುತ್ತಿರುವ ವೃತ್ತಾಕಾರದ ವಾಹಕ ಸುರುಳಿಯನ್ನು ಸುತ್ತುಗಳ ಸಂಖ್ಯೆಯನ್ನು 10 ಪಟ್ಟು ಹೆಚ್ಚಿಸಿದರೆ ಆಗ ಉತ್ಪತ್ತಿಯಾಗುವ ಕಾಂತಕ್ಷೇತ್ರವು ಹೆಚ್ಚಾಗುವ ಪ್ರಮಾಣ ಅಂತ ಆಪ್ಷನ್ಸ್ ಬಿ 10 ಪಟ್ಟು ಅಂತ ಹೇಳಬೇಕು. ಇನ್ನು ಕೆಳಗಿನ ಪ್ರಶ್ನೆಯಲ್ಲಿ ಉತ್ತರಿಸುವುದರಲ್ಲಿ 2 ಅಂಕದ ಪ್ರಶ್ನೆ ಇರ್ತವೆ. ವಿದ್ಯುತ್ ಮಂಡಲದಲ್ಲಿ ಬಳಸಲಾಗುವ ಕೆಳಗಿನ ಘಟಕಗಳ ಸಂಕೇತಗಳ ಚಿತ್ರವನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಇರ್ತವೆ. ಅಲ್ಲಿ ವಿದ್ಯುತ್ ಕೋಶ, ಹಾಗೆ ರಿಯೋಸ್ಟಾಟ್ ಅಥವಾ ಪರಿವರ್ತಿಸಬಹುದಾದ ರೋಧ ಅಂತ ಹೇಳಬೇಕು. ಉತ್ತರ ಕೊಟ್ಟು ನೋಡಿ. ವಿದ್ಯುತ್ ಕೋಶವನ್ನು ಈ ರೀತಿ ಸಿಂಬಲ್ ಆಗುತ್ತೆ, ಹಾಗೆ ರಿಯೋಸ್ಟಾಟನ್ನು ಈ ರೀತಿ ಬರೀಬೇಕಾಗತ್ತೆ. ಓಕೆನಾ. ಬೆಳಕಿನ ವಕ್ರೀಭವನ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ, ನೋಡ್ಕೊಳ್ಳಿ. ಓಕೆ, ಇನ್ನು ಬೆಳಕಿನ ವಕ್ರೀಭವನದ ನಿಯಮವನ್ನು ನಿರೂಪಿಸಿ. ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಅವುಗಳನ್ನು ನೋಡ್ಕೊಳ್ಳಿ. ಸೊ ಇನ್ನೊಂದು ಗೃಹ ವಿದ್ಯುತ್ ಮಂಡಲದಲ್ಲಿ ಉಂಟಾಗುವ ಓವರ್ಲೋಡ್ ಅಂದರೆ ಪೀಸ್ ಸಂಬಂಧಪಟ್ಟಂಥ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಎಂಬುದನ್ನು ಇಲ್ಲಿ ಕೊಡಲಾಗಿದೆ. ಹಾಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಈ ಕೆಳಗಿನ ಕೊಟ್ಟಿರುವಂಥ ಪ್ರಶ್ನೆಗೆ ಉತ್ತರಿಸಬೇಕಾಗತ್ತೆ. ವಾಹಕದಲ್ಲಿ ಹರಿಯುತ್ತಿರುವಂಥ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತಿಳಿಸಿ. ಹಾಗೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾದ ನಿಯಮವನ್ನು ನಿರೂಪಿಸಿ ಅಂತ ಕೊಡಲಾಗಿದೆ. ಅವುಗಳ ಆನ್ಸರನ್ನು ಕೊಟ್ಟಿದ್ದಾರೆ. ಓಕೆ, ಇನ್ನು ನಾವು ಇಲ್ಲೊಂದು ಲೆಕ್ಕಗಳ ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ. ವಸ್ತುವಿನ ಗಾತ್ರ, ವಸ್ತುವಿನ ದೂರ, ಸಂಗಮ ದೂರ. ಓಕೆ, ಅವುಗೆ ಆನ್ಸರನ್ನು ಇಲ್ಲಿ ಕೊಡಲಾಗಿದೆ. ಪ್ರತಿಬಿಂಬದ ದೂರ ವಿ ಎಂದುಕೊಂಡು ನಮಗೆ ಲೆಕ್ಕವನ್ನು ಕೊಡಲಾಗಿದೆ. ಓಕೆ, ಎಸ್. ಇನ್ನು ನೆಕ್ಸ್ಟ್ ನೋಡೋಣ. ಸೊ ಒಂದು ಪೀನ ಮಸೂರದ F1 ಮತ್ತು F2 ನಡುವಿನ ಮಧ್ಯದಂಥ ಪೀನ ಮಸೂರವನ್ನು ಕಂಡುಹಿಡಿಬೇಕು. ಇಲ್ಲಿ ಕೊಟ್ಟಲಾಗಿದೆ, ಆನ್ಸರನ್ನು ಸಾಲ್ವ್ ಮಾಡಲಾಗಿದೆ, ನೋಡ್ಕೊಳ್ಳಿ. ಓಕೆ, ಇನ್ನು ಯಾವುದೆಲ್ಲ ಇಂಪಾರ್ಟೆಂಟ್ ಇರ್ತವೆ ಅಂದರೆ ವಾತಾವರಣದಲ್ಲಿ ಕಮ್ಮನಬಿಲ್ಲು ಉಂಟಾಗುವಿಕೆಯನ್ನು ವಿದ್ಯಮಾನವನ್ನು ವಿವರಿಸಿ ಇರ್ಬೋದು. ಓಕೆ, ನಕ್ಷತ್ರಗಳು ಏಕೆ ಮಿನುಗುತ್ತವೆ. ಓಕೆ, ನಿಮಗೆ ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಸಂಬಂಧಪಟ್ಟಂಥ ದೋಷಕ್ಕೆ ಕಾರಣಗಳು ಯಾವುವು. ಓಕೆ, ಅವನ್ನು ನೋಡ್ಕೊಳ್ಳಿ. ನಕ್ಷತ್ರಗಳ ಮಿನುಗುವಿಕೆ ಸಂಬಂಧಪಟ್ಟ ಆನ್ಸರ್ನ ಮಾಡಲಾಗಿದೆ. ಸೊ ವಿಡಿಯೋನ ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ. ಓಕೆ, ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ. ಓಕೆ, ಅದು ನೋಡ್ಕೊಳ್ಳಿ. ಇನ್ನು ವಿಭವಾಂತರ ಎಂದರೇನು. ಗೃಹ ವಿದ್ಯುತ್ ಮಂಡಳಿಯ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಆಗುವಂಥ ಅನುಕೂಲಗಳೇನು. ಓಮ್ನ ನಿಯಮ ನಿರೂಪಿಸಿ. ಇಷ್ಟು ಇಂಪಾರ್ಟೆಂಟ್ ಇರುತ್ತೆ. ಅವುಗಳ ಆನ್ಸರ್ನ ಇಲ್ಲಿ ಕೊಡಲಾಗಿದೆ, ನೋಡ್ಕೊಳ್ಳಿ. ಓಕೆ, ಪ್ರಶ್ನೆ ನೋಡೋಣ. ಸೊ ಇಷ್ಟು ನೋಡ್ಕೊಳ್ಳಿ. ನಾಳೆ ಒಂದು ಎಕ್ಸಾಮ್ಗೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಮಾಡಲಾಗಿದೆ.